ನೋಡ್ರಿ, ಹಾಲು ಹೆಚ್ಚು ಪ್ರೊಡಕ್ಷನ್ ಇತ್ತು, ಕಡಿಮೆ ಪ್ರೊಡಕ್ಷನ್ ಇತ್ತು ಎಂಬ ಪ್ರಶ್ನೆ ಇಲ್ಲ ಇಲ್ಲಿ. 2013, 14, 15 ಈ 3 ವರ್ಷ ಸುಮಾರು ಒಂದು 2,500 ಮೆಟ್ರಿಕ್ ಟನ್ ನಾವು ತಿರುಪತಿಗೆ ತುಪ್ಪವನ್ನು ಸಪ್ಲೈ ಮಾಡಿದ್ದೀವಿ, ಆಯಿತಾ. ಆಮೇಲೆ 2017, 18 ನಾವು ಸಪ್ಲೈ ಮಾಡಿಲ್ಲ. 2019ರಲ್ಲಿ 2018ರಲ್ಲಿ 85 ಟನ್ಸ್ ಒನ್ ಟೈಮು, 1500, 1600 ಟನ್ ಒನ್ ಟೈಮ್, ಸುಮಾರು 1,700 ಮೆಟ್ರಿಕ್ ಟನ್ ಸಪ್ಲೈ ಮಾಡಿದ್ದೀವಿ. ಈಗ 13, 14, 15 ಮಾಡಿದ್ದೀವಿ. ಆ 5 ವರ್ಷ ಗ್ಯಾಪಲ್ಲಿ 2 ವರ್ಷ ಮಾಡಿಲ್ಲ. ಮತ್ತು 19ರಲ್ಲಿ ನಾವು ಸುಮಾರು ಒಂದು 1700, 1800 ಟನ್ ಮಾಡಿದ ಮೇಲೆ ಸೊ 2020ರಿಂದ 2024 ತನಕ ನಾವು 1 ಟನ್ನು ಕೂಡ 1 kg ತುಪ್ಪ ಕೂಡ ನಾವು ಸಪ್ಲೈ ಮಾಡಿಲ್ಲ. ಈಗ ಮೊನ್ನೆ 350 ಟನ್ ಮೆಟ್ರಿಕ್ ಟನ್ ನಮಗೆ ಟೆಂಡರಲ್ಲಿ ನಮಗೆ ನಾವು L1 ಆಗಿದ್ದೀವಿ. ಸೊ 480, 475, 480 ರೂಪಾಯಿ ರೇಟಿಗೆ. ಸೊ 350 ಮೆಟ್ರಿಕ್ ಟನ್ ನಮಗೆ ವರ್ಕ್ ಆರ್ಡರ್ ಕೊಟ್ಟಿದ್ದರು. ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಮೃತಾಸ್ತ್ರದಿಂದ ನಾವು ಟ್ಯಾಂಕರನ್ನು ಚಾಲನೆ ಕೊಡೋದ್ರ ಮೂಲಕ ಈಗ 350 ಮೆಟ್ರಿಕ್ ಟನ್ ಏನು ಈಗ ನಮಗೆ ಆರ್ಡರ್ ಸಿಕ್ಕಿದೆ, ಅದು ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. 15 ದಿವಸದಿಂದ ಈಗ ನಡೀತಾ ಇದೆ. 2020ರಿಂದ 2024 ತನಕ ನಾವು 1 kg ತುಪ್ಪ ಕೂಡ ತಿರುಪತಿಗೆ ನಮ್ಮ ನಂದಿನಿ ಬ್ರ್ಯಾಂಡ್ ತುಪ್ಪ ಹೋಗಿಲ್ಲ. ನೋಡ್ರಿ, ಬೇರೆ ಬೇರೆ ಬ್ರ್ಯಾಂಡು ನೋಡ್ರಿ, YSR ಕಾಂಗ್ರೆಸ್ಸು, ಆಮೇಲೆ ಸೊ ಯಾರು ಚಂದ್ರಬಾಬು ನಾಯ್ಡು ಸರ್ಕಾರ, ಅದು ನಮಗೆ ಸಂಬಂಧ ಇಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಮೊದಲಿಂದನೂ ನಮ್ಮ ನಂದಿನಿ ತುಪ್ಪ ಹೋಗ್ತಾಯಿತ್ತು, ಬೇರೆ ಬೇರೆ ತುಪ್ಪ ಕೂಡ ಅವ್ರು ತೊಳ್ತಾ ಇದ್ರು. ಸೊ ನಮ್ಮ KMFನ ಮಾಹಿತಿ ಏನಿದೆ ನಾನು ಅಷ್ಟು ಕೊಡಬಲ್ಲೆ. ಸೊ ಅಲ್ಲಿ ಯಾರು ತುಪ್ಪ ಕೊಡ್ತಾಯಿದ್ರು, ಯಾವ ಕಂಪ್ನಿ ತುಪ್ಪ ಹೋಗ್ತಾಯಿತ್ತು, ಅದು ನಾನು ಡೀಟೇಲ್ಸ್ ಕೊಡೋಕೆ ಬರಲ್ಲ. ನೀವು ಅಲ್ಲೇ TDD ಕೇಳಬೇಕು, ಸರ್ಕಾರ ಕೇಳಬೇಕು. ತಿರುಪತಿ ವಿವಾದ ಆದಮೇಲೆ ತುಪ್ಪ ಏನು ಹೆಚ್ಚಿಗೆ ಉತ್ಪಾದನೆ ಆಗ್ತದೆ, ಮಾರಾಟ ಆಗ್ತದೆ? ನೋಡ್ರಿ, ನಮ್ಮಲ್ಲಿ ಇವತ್ತು 10,000 ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ, ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ. ಓಕೆ, ನಾವು ಇವತ್ತು ತಿರುಪತಿಯವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡೋಕ್ಕೆ ನಾವು ತಯಾರಿದ್ದೀವಿ. ಹೌದು, ಈಗ ಮೊನ್ನೆ ಅಲ್ಲಿರ್ತಕ್ಕಂಥ IAS ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲ್ ಬಂದಿದೆ, ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಇನ್ನು 4,000 ಮೆಟ್ರಿಕ್ ಟನ್ ತುಪ್ಪವನ್ನು ನೀವೇ ಸಪ್ಲೈ ಮಾಡಬೇಕು, ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ. ಇನ್ನು 4,000 ಟನ್ ತುಪ್ಪ ಏನು ಬೇಡಿಕಿದೆ, ನಾವು ಅದನ್ನು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ. ಎರಡನೇದು, ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನಗಳು ಎಷ್ಟಿದ್ದಾವೆ, ಎಲ್ಲ ದೇವಸ್ಥಾನಗಳಿಗೆ ಇವತ್ತು ದೇವಸ್ಥಾನಕ್ಕೆ ಅಭಿಷೇಕದಿಂದ ಹಿಡಿದು ಪಂಚಾಮೃತದಿಂದ ಹಿಡಿದು ತುಪ್ಪದ ದೀಪ ಹಚ್ಚೋದ್ರ ಜೊತೆಗೆ, ಅದರ ಜೊತೆಗೆ ಅಲ್ಲಿ ಲಡ್ಡು ತಯಾರಿಕೆ ಇರ್ಬೋದು, ಅಲ್ಲಿ ಪ್ರಸಾದ ತಯಾರಿಕೆ ಇರ್ಬೋದು. ಸೊ ಎಲ್ಲ ದೇವಸ್ಥಾನಕ್ಕೆ ನಂದಿನಿ ತುಪ್ಪವನ್ನೇ ಬಳಕೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಮ್ಮ KMFನ ಮತ್ತು ನಮ್ಮ 15 ಒಕ್ಕೂಟದ ಪರವಾಗಿ ಮತ್ತು ವಿಶೇಷವಾಗಿ 27ರಿಂದ 28 ಲಕ್ಷ ಏನು ನಮ್ಮ ಹೈನುಗಾರಿಕೆ ಹಾಲು ಉತ್ಪಾದಕರಿದ್ದಾರೆ, ಆ 27-28 ಲಕ್ಷ ಹಾಲು ಉತ್ಪಾದಕರ ಪರವಾಗಿ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಲಿಸಕ್ಕೆ ಬಯಸ್ತೀನಿ. ನೋಡಿ, ಈಗ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸಿದೆ, ಅವು ಇಂಡೆಂಟ್ ಬರಬೇಕು ನಮಗೆ. ಈಗ ಯಾವ ದೇವಸ್ಥಾನಗಳಿಗೆ ಎಷ್ಟೆಷ್ಟಿಂದ ಇಂಡೆಂಟ್ ಬರಬೇಕು, ಡೈರೆಕ್ಟಾಗಿ ನಮಗೆ KMFಗೆ ಬರಲ್ಲ. ಅವೆಲ್ಲ ನಮ್ಮ ಯೂನಿಯನ್ಗಳು ಬರುತ್ತೆ. ಅದ್ರ ಜೊತೆಗೆ ಅವರಿಗೆ ಸಂಬಂಧಪಟ್ಟಂಥ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಶಾಪ್ಗಳೇನಿದ್ದಾವೆ, ನಂದಿನಿ KMF ಶಾಪ್ಗಳಿರ್ಬೋದು, ನಮ್ಮ ಪಾರ್ಲರ್ ಇರ್ಬೋದು, ನಮ್ಮ ಡೀಲರ್ಗಳಿಗೆ ಇಂಡೆಂಟ್ ಬರುತ್ತೆ. ಆ ಇಂಡೆಂಟಿಗೆ ಅನುಗುಣವಾಗಿ ನಮ್ಮ ಕರ್ನಾಟಕದ ಹಿಂದೂ ದೇವಾಲಯಗಳಿಗೆ ಎಷ್ಟು ಇಂಡೆಂಟ್ ಬರುತ್ತೆ ಅಷ್ಟು ತುಪ್ಪವನ್ನು ಕೊಡೋಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಆ ಒಂದು ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿದೆ. ನಮ್ಮಲ್ಲಿ ಈಗ ಸದ್ಯಕ್ಕೆ 10,000 ಮೆಟ್ರಿಕ್ ಟನ್ ತುಪ್ಪ ಮಾಡ್ತಕ್ಕಂಥ ಬೆಣ್ಣೆ ನಮ್ಮ ಹತ್ರ ಸ್ಟಾಕ್ ಇದೆ. ಈಗ ನೋಡಿ, ನಮ್ಮ MD ಅವರಿಗೆ ನಿನ್ನೆ ನಮ್ಮ ಜನರಲ್ ಬಾಡಿ ಸಭೆ ಆದಮೇಲೆ ನಾನು ನಮ್ಮ MD ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದೀನಿ. KMF MD ಅವರಿಗೆ ಎಲ್ಲ 15 ಒಕ್ಕೂಟದ MDಗಳಿಗೆ ಒಂದು ಪತ್ರನೂ ಬರೀರಿ, ರಾಜ್ಯ ಸರ್ಕಾರ ಈ ರೀತಿ ಆದೇಶ ಹೊರಡಿಸಿದೆ,
ಎಲ್ಲ ಹಿಂದೂ ದೇವಾಲಯಗಳಿಗೆ ಮತ್ತು ಎಲ್ಲ ದೇವಸ್ಥಾನಕ್ಕೆ ನಂದಿನಿ ತುಪ್ಪವನ್ನು ಬಳಕೆ ಮಾಡಬೇಕಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಆ ಹಿನ್ನೆಲೆಯಲ್ಲಿ ನೀವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇನ್ಮೇಲೆ. ಯಾಕಂದರೆ ಈಗ ಇಡೀ ದೇಶದ ಕಣ್ಣು ನಮ್ಮ ನಂದಿನಿ ಬ್ರ್ಯಾಂಡ್ ಮೇಲೆ ಇದೆ ಇವತ್ತು. ಯಾಕಂದರೆ ನಮ್ಮ ನಂದಿನಿ ತುಪ್ಪ ಪ್ಯೂರಿಟಿನಲ್ಲಿ ನಂಬರ್ 1. ಇವತ್ತು ನಾವು ಹಿಂದೆ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿರ್ಬೋದು, ಹಳ್ಳಿಗಳಲ್ಲಿ ನಾವು ಯಾವ ರೀತಿ ಆಕಳ ಹಾಲು ಎಮ್ಮೆ ಹಾಲನ್ನು ತೆಗೆದು ನಾವು ಹಾಲನ್ನು ಬಿಸಿ ಮಾಡಿ ಹೆಪ್ಪು ಮಾಡಿ ಮೊಸರು ಮಾಡಿ ಅದನ್ನು ಮಜ್ಜಿಗೆ ಮಾಡಿ ಅಲ್ಲಿ ಮಜ್ಜಿಗೆಯಲ್ಲಿ ಬರ್ತಕ್ಕಂಥ ಬೆಣ್ಣೆಯನ್ನು ಇಟ್ಟು ನಾವು ತುಪ್ಪವನ್ನು ಕಾಸಿದರೆ ಇಡೀ ಊರು ಘಮ ಘಮ ಅನ್ನೋದು ಹಿಂದೆ. ಆ ರೀತಿಯಾದಂಥ ಪ್ಯೂರಿಟಿ ತುಪ್ಪ ನಮ್ಮ ನಂದಿನಿ ತುಪ್ಪ. ಹಾಗಾಗಿ ನಮ್ಮ ನಂದಿನಿ ಬ್ರ್ಯಾಂಡ್ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆ ಇವತ್ತು ವಿಶ್ವಾಸವನ್ನು ಇಟ್ಟಾರೆ ನಮ್ಮ ಬ್ರ್ಯಾಂಡ್ ಮೇಲೆ. ಹಾಗಾಗಿ ವಿಶ್ವಾಸ ಇಟ್ಟಾರಲ್ಲ, ಹಾಗಾಗಿ ನಾನು ನಮ್ಮ ಎಮ್ ಡಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. 15 ಎಮ್ ಡಿಗಳಿಗೆ ಒಕ್ಕೂಟದ ಎಮ್ ಡಿಗಳಿಗೆ ಪತ್ರ ಬರೀರಿ. ನಮ್ಮ 15 ಒಕ್ಕೂಟಗಳಲ್ಲಿ ಏನು ತುಪ್ಪವನ್ನು ತಯಾರಾಗ್ತಾಯಿದೆ ಆ ಘಟಕಗಳಿಗೆ ಭೇಟಿನ ಕೊಡ್ರಿ ಅಂತ ಹೇಳಿದ್ದೀನಿ. ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ಇಡೀ ದೇಶದ ಕಣ್ಣು ಇವತ್ತು ನಮ್ಮ ನಂದಿನಿ ಬ್ರ್ಯಾಂಡ್ ಮೇಲೆ ಇದೆ. ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನಮ್ಮಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರವಾಗಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ತೀವಿ, ಇಲ್ಲಾಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದೀವಿ. ಒಂದು. ಸೊ ಎರಡನೇದು, ಈಗ ನಮಗೆ 350 ಮೆಟ್ರಿಕ್ ಟನ್ ತುಪ್ಪ ಇವತ್ತೇನು ತಿರುಪತಿಗೆ ಹೋಗ್ತಾ ಇದೆ, ಆ ವೆಹಿಕಲಿಗೆ ನಾವು GPS ಅನ್ನು ಹಾಕ್ತಾಯಿದ್ದೀವಿ. ಎರಡನೇದು, ಆ ತುಪ್ಪದ 10,000 15,000 20,000 ಲೀಟ್ರ್ ತುಪ್ಪ ತೊಗೊಂಡೇನು ಟ್ಯಾಂಕರ್ ಹೋಗುತ್ತೆ ತಿರುಪತಿಗೆ, ಆ ಲಾಕನ್ನು ಓಪನ್ ಮಾಡ್ತಕ್ಕಂಥದ್ದು ನಮ್ಮ ಎಮ್ ಡಿ ಮತ್ತು ನಮ್ಮ ಮಾರ್ಕೆಟಿಂಗ್ ಡೈರೆಕ್ಟರ್ ಅವರಿಗೆ ಅವ್ರ ಫೋನಲ್ಲೇ ಇದು GPS ಅನ್ನು ಅಳವಡಿಸ್ತೀವಿ. ಅವ್ರ ಫೋನಲ್ಲೇ ಅದು ಮೆಸೇಜ್ ಬರುತ್ತಲ್ಲ, ಕೋಡಿಂಗ್ ಲಾಕ್ ಅಲ್ಲ, ಇದು ಅಲ್ಲ ಲೊಕೇಶನ್ ಅಲ್ಲ, OTP ಬರುತ್ತಲ್ಲ, ಆ OTP ಬಂದಮೇಲೆ ಇವ್ರು ನಮ್ಮಲ್ಲಿ ಆ OTP ಕೊಟ್ಟ ಮೇಲೆ ಅಲ್ಲಿ ಓಪನ್ ಆಗಬೇಕು. ಆ ರೀತಿಯಾದಂಥ ಒಂದು ಸಿಸ್ಟಮನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಮಧ್ಯದಲ್ಲಿ ಏನೂ ಆಗಬಾರ್ದು ಅಂತೇಳಿ. ಯಾಕಂದರೆ ನಮ್ಮ ನಂದಿನಿ ಬ್ರ್ಯಾಂಡು ಇವತ್ತು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬರೀ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲಿ ಕೂಡ ಇದೆ. ನಾವು ಅಧ್ಯಕ್ಷರಾದ ಮೇಲೆ ತಮಗೆಲ್ಲ ಗೊತ್ತಿರ್ಬೋದು, ದುಬೈಲಿ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ, ನಾವು ಕತಾರಲ್ಲಿ ಮಾಡ್ತಾಯಿದ್ದೀವಿ, ಸೌದಿಯಲ್ಲಿ ಮಾಡ್ತಾಯಿದ್ದೀವಿ. ಸೊ ಬೇರೆ ಬೇರೆ ದೇಶಗಳಲ್ಲಿ ಕೂಡ ತುಪ್ಪದ ಬೇಡಿಕೆ ಭಾಳಷ್ಟಿದೆ. ಇವತ್ತು ಎಷ್ಟು ಬೇಡಿಕೆ ಇದೆ, ತಿರುಪತಿಯ ಬೇಡಿಕೆ ಎಷ್ಟಿದೆ ಅಷ್ಟು ಬೇಡಿಕೆಗೆ ಫುಲ್ಫಿಲ್ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಸರ್, ತಿರುಪತಿಯಲ್ಲಿ ಕಡಿಮೆ ರೇಟ್ ಬರೋದಕ್ಕೆ ನಾವು ಕೊಟ್ಟಿಲ್ಲ ಅಂತಿದ್ರೆ ಈಗ ಬಂದಿದೆ ಸರ್, ಕಡಿಮೆ ರೇಟ್ ಕೇಳ್ತಾ ಇದ್ರೆ ಕೊಟ್ಟಿಲ್ಲ ಅಂತ. ನಾವು ಇವತ್ತು ಕೂಡ 1 kg ತುಪ್ಪ ಕೊಟ್ಟರು, 1 ಟನ್ ಕೊಟ್ಟರು, 2,000 ಟನ್ ಕೊಟ್ಟರು, 3,000 ಟನ್ ಕೊಟ್ಟರು, ನಮ್ಮ ರೇಟ್ ಏನಿದೆ ಆ ರೇಟಿಗೆ ನಾವು ತುಪ್ಪವನ್ನು ಕೊಡೋದು. ನಾವು ಅದಕ್ಕೆ 1 ರೂಪಾಯಿ ಕೂಡ ಕಡಿಮೆಗೆ ಕೊಡಲ್ಲ. ಯಾಕಂದರೆ ಇದು ರೈತರ ಸಂಸ್ಥೆ. ಇದರಲ್ಲಿ ಏನಾದರೂ ನಾವು ತುಪ್ಪದ ರೇಟಲ್ಲಿ ನಾವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ರೇಟ್ ತೊಗೊಳಕ್ಕೆ ಅವರು ತಯಾರಿದ್ದಾರೆ. ಇವಾಗ ಅದ್ರ ಬಗ್ಗೆ ಚರ್ಚೆ ಬೇಡ. ತಿರುಪತಿಯ TTDನವರು ಈಗ ಹೇಳಿದ್ದಾರೆ, ಇನ್ಮೇಲೆ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ. ನೋಡಿ, ನಮಗೆಲ್ಲರಿಗೂ ಭಾಳ ಒಂದು ದೊಡ್ಡ ಹೆಮ್ಮೆ. ಯಾಕೆಂದರೆ ಇವತ್ತು ಕರ್ನಾಟಕದ ಬ್ರ್ಯಾಂಡು ನಂದಿನಿ ಅಂದರೆ ನಮ್ಮ ಹೆಮ್ಮೆ, ನಮ್ಮ ನಂದಿನಿ. ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ಇವತ್ತು ತಿರುಪತಿ ಲಾಡುನಲ್ಲಿ ಬಳಸ್ತಾರೆ ಅಂದರೆ ನಮಗೊಂದು ದೊಡ್ಡ ಹೆಮ್ಮೆ ಅಲ್ಲ. ಸೊ ನಮ್ಮ ನಂದಿನಿ ತಿರುಪತಿಯಲ್ಲಿ ಘಮ ಘಮ ಅನಿಸುತ್ತೆ ಅಂದರೆ ನಮಗೂ ಭಾಳ ದೊಡ್ಡ ಹೆಮ್ಮೆ, ಭಾಳ ಸಂತೋಷ. ಸೊ ಹಾಗಾಗಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ. ಆ ಸೇವೆ ಮಾಡೋಕ್ಕೆ ನಾವು KMFನವರು ತಯಾರಿದ್ದೀವಿ. ಯಾವತ್ತಿಂದ ಹೋಗುತ್ತೆ ಸರ್? ಆಲ್ರೆಡಿ 350 ಟನ್ ಈಗ 15 ದಿವಸ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. ಈಗಿನ್ನ ರಿವೈಸ್, ಈಗ ಪ್ರಥಮವಾಗಿ ನಮಗೆ 350 ಮೆಟ್ರಿಕ್ ಟನ್ ಕೊಟ್ಟಿದ್ರು ಪ್ರಥಮವಾಗಿ. ಈಗಿನ ಒಂದು 2,000ರಿಂದ 3,000 ಮೆಟ್ರಿಕ್ ಟನ್ನು ನಾವು ಮತ್ತೆ ನಿಮಗೆ ರಿವೈಸ್ ನಾವು ಆರ್ಡರ್ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ತಿರುಪತಿ ಅವರು TTDನವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪವನ್ನು ಕೊಡೋಕ್ಕೆ ನಾವು ತಯಾರಿದ್ದೀವಿ. ನೋಡಿ, ಈಗ ಹಾಲಿನ ದರ ಏರಿಸಬೇಕನ್ನೋದು ರೈತರ ಬೇಡಿಕೆ. ಸೊ ಈ ಒಂದು ರೈತರ ಬೇಡಿಕೆಯನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮುಂದೆ ಇಟ್ಟಿದ್ದೀವಿ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು KMF ಅಧ್ಯಕ್ಷರು ಮತ್ತು ಒಕ್ಕೂಟದ ಎಲ್ಲ ಅಧ್ಯಕ್ಷರನ್ನ ಕರೆದು ಒಂದು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ಮುಂದೆ ಇಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ಮಾಡ್ತಾರೆ, ಅವ್ರು ಯಾವತ್ತು ಸಭೆ ಕರೀತಾರೆ ಅವತ್ತು ನಾನು ನಿಮಗೆ ತಿಳಿಸ್ತೀನಿ. ಸರ್, ಈಗ ರಾಜ್ಯದ ರಾಜಕೀಯದಲ್ಲಿ ಇವತ್ತು ದ್ವೇಷದ ರಾಜಕಾರಣ ನಡೀತಾ ಇದೆ. BJP ನಾಯಕರನ್ನೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪಗಳು, ವಿಪಕ್ಷದ ನಾಯಕರನ್ನೆಲ್ಲ ಆರೋಪ. ದ್ವೇಷದ ರಾಜಕಾರಣ ಅಂದರೆ ಮುನಿರತ್ನ ಅವರಿಗೆ ನಾವು ಹೇಳಿದ್ವಾ ಏಡ್ಸ್ ಇಂಜೆಕ್ಷನ್ ಕೊಡಿಸಂತ, HIV ಇಂಜೆಕ್ಷನ್ ಕೊಡಿಸಂತ ನಾವು ಹೇಳಿದ್ವಾ? ನಾವು ಹೇಳಿದ್ವಾ? ಮತ್ತು ಒಕ್ಕಲಿಗರಿಗೆ ದಲಿತರಿಗೆ ಬೈರಿ ಅಂತ ನಾವೇನನ್ನು ಹೇಳಿದ್ವಾ?
ನಾವೇನ ಸ್ಕ್ರಿಪ್ಟ್ ಬರ್ದು ಕೊಟ್ಟಿದ್ವಾ ಮುನಿರತ್ನವರಿಗೆ? ಹಾಂ, ನಾವೇನ ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ವಾ? ಸುಮ್ಮನೆ ನೋಡ್ರಿ, ಬಿ ಜೆ ಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಸೊ ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. 5 ಗ್ಯಾರಂಟಿಗಳು ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡೋಕ್ಕಾಗಿರೋ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಭಾಯಿಸ್ತಾ ಇದ್ದಾರೆ. ನಾವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವೇನು ಮಾತು ಕೊಟ್ಟಿದ್ವಿ, ಆ ಮಾತಿನ ಪ್ರಕಾರ ನಾವು 5 ಗ್ಯಾರಂಟಿನ ಜನರಿಗೆ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಇದನ್ನು ಸಹಿಸ್ಕೊಳ್ಳೋಕ್ಕೆ ಬಿ ಜೆ ಪಿಯವರಿಗೆ ಆಗ್ತಾಯಿಲ್ಲ. ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಈಗ ಅವರು ವಿರೋಧ ಪಕ್ಷದಲ್ಲಿ 5 ವರ್ಷ ಅವ್ರು ಬೊಂಬಡಿ ಹೊಡೆಯೋದೇ ಕೆಲಸ, ಅವ್ರು ಬೊಂಬಡಿ ಹೊಡಿಲಿ ಅಂತ ನಾವು ಸುಮ್ಮನಿದ್ದೀವಿ. ಸರ್, ನಿಮ್ಮ ಲಾಸ್ಟ್ ಕ್ವಶನ್ ಸರ್, ನಿಮ್ಮ ಕ್ಷೇತ್ರದ್ದು ಮಾಲ್ವಿ ಜಲಾಶಯದ ನೋಡ್ರಿ, ನಾನು ಎಲ್ಲ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ, ಬಹುಶಃ ತಾವೆಲ್ಲರೂ ಹೋಗಿ ಸುದ್ದಿ ಮಾಡಿದ್ದೀರಿ. ಮಾಲ್ವಿ ಜಲಾಶಯ 50 ವರ್ಷದ ಹೋರಾಟ, ಆ ಭಾಗದ ಹೋರಾಟ. ಅನೇಕ ಜನ ಶಾಸಕರು ಮಾಲ್ವಿ ಜಲಾಶಯಕ್ಕೆ ನೀರು ತರ್ತೀವಿ ಅಂತೇಳಿ ಇವತ್ತು ಓಟನ್ನು ಹಾಕ್ಸ್ಕೊಂಡು ಆ ಭಾಗದ ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನು ಬಹುಶಃ ಆ ಭಾಗದ ಜನರಿಗೆ, ರೈತರಿಗೆ ಗೊತ್ತಿದೆ. ನಾನಂತೂ 2008, 13 ಮತ್ತು 13 ಎರಡೂ ಚುನಾವಣೆಯಲ್ಲಿ ನಾನು ಎಲ್ಲೂ ಕೂಡ ಮಾಲ್ವಿ ಜಲಾಶಯಕ್ಕೆ ನೀರು ತರ್ತೀನಂತ ನಾನು ಎಲ್ಲೂ ಕೂಡ ಹೇಳಿದ್ದಿಲ್ಲ. ಆದರೂ ಕೂಡ ಆ ಕ್ಷೇತ್ರದ ಜನ ನನಗೆ ಅವತ್ತಿನ ಸಂದರ್ಭದಲ್ಲಿ ನನಗೆ 125 ಓಟಿಂದ ನನಗೆ ಗೆಲ್ಲಿಸಿದ್ರು. ನಾನು ನಿಜವಾಗಲೂ ಆ ಕ್ಷೇತ್ರದ ಜನರಿಗೆ ನಾನು ಆಭಾರ ಇದ್ದೀನಿ. ನನ್ನ ಕೊನೆ ಉಸಿರಿರೋ ತನಕ ನಾನು ಆ ಕ್ಷೇತ್ರದ ಜನಕ್ಕೆ ಮರೆಯೋಕ್ಕೆ ಸಾಧ್ಯ ಇಲ್ಲ.